ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶಾದಿ ಲಕ್ಷ್ಯಂ ಏಕಂ ನಿತ್ಯಂ ನಿಮಲಾಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತ ಹಾಗೂ ಮುಖ್ಯಗಳ ಹಿತಚಿಂತಕರಾದಂಥ ಶ್ರೋತ್ರಿಯ ಪರಮನಿಷ್ಠ ಸದ್ಗುರುಗಳಾದ ಮಹಾದೇವ ಅಪ್ಪಾಜಿಯವರ ಚರಣಾರ್ಪಿತರಿಗೆ ನಂತರ ಪ್ರಮಾಣಗಳನ್ನು ಸಮರ್ಪಿಸಿ ಹಾಗೂ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುಖ್ಯಗಳನ್ನು ವಂದಿಸಿ ಈಗ ಈ ವಿಚಾರ ಚಂದ್ರಗಳ ಪ್ರಪಂಚ ನಿತ್ಯತ್ವವನ್ನ ಎಂಬ ಗ್ರಂಥದಲ್ಲಿ 136ನೇ ಪ್ರಶ್ನೆಯಲ್ಲಿ ನನಗ 22-23ನೇ ಟಿಪ್ಪಣಿ ವಿಷಯ ಬಂದದ. 22ನೇ ಟಿಪ್ಪಣಿ ಸ್ಥೂಲ ದೇಹದ ಗೌರತ್ವಾದಿ ಧರ್ಮ ಬಿಡುವು ಮುಂತಾದ ಬಣ್ಣಗಳು ಮತ್ತು ಇಂದ್ರಿಯಗಳು ಕೇವಲ ಧರ್ಮ ಅಭ್ಯಾಸ ಆಗುತ್ತದೆ. ಅಂದ್ರನ್ನ ಈ ದೇಹ ಅಂತಂದ್ರನ್ನ ಎದಕ್ಕಬೇಕು? ಈ ಕಣ್ಣಿಗೆ ಕಾಣ್ತಿರ್ಬೇಕು, ಕೈಗೆ ಹಾಕ್ತಿರ್ಬೇಕು, ಅದಕ್ಕೆ ಸ್ಥೂಲ ದೇಹ ಅಂತ ಹೇಳ್ತಾರೆ. ಮತ್ತ ದೇಹ ಎದಕ್ಕಬೇಕು? ಧರಿಸಿಕೊಂಡು ಹೋಗುವುದ ದೇಹ. ಇನ್ನು ಗೌರತ್ವಾದಿ ಅಂತಂದ್ರನ್ನ ಬಾಲ್ಯ, ತಾರುಣ್ಯ, ಮುಪ್ಪು, ಸ್ಥೂಲತ್ವ, ಕೃಶತ್ವ ಅಂದ್ರೆ ಬಡಗುತನ, ಪುರುಷತ್ವ, ಗಿಡ್ಡುತನ, ದೀರ್ಘತ್ವ, ಎತ್ತರ, ಶ್ಯಾಮತ್ವ, ಕಪ್ಪು, ಗೌರತ್ವ, ಕೆಂಪು, ಬಿಳುಪು, ಈ ಮುಂತಾದ ಬಣ್ಣಗಳೇನಿದಾವ, ಈ ಕಾಲಗದನ, ಕಪ್ಪದನ, ಗಿಡ್ಡದನ, ಎತ್ತರದನ, ಇದೆಲ್ಲ ಎತ್ತರ ಧರ್ಮ ಅಂತಂದ್ರೆ ಇದು ಈ ದೇಹದ ಧರ್ಮ ಐತಿ. ಆದ್ರ ಏನಾಗೈತಪ್ಪ ಅಂತಂದ್ರೆ ನಮಗೆ ಇದ್ರದ ಧರ್ಮ ಅಭ್ಯಾಸ ಆಗೈತಿ. ಮ್ಯಾಲ ಇದು ದೇಹದ ಧರ್ಮ, ಕಪ್ಪ ಬಿಳುಪು ಅನ್ನೋದೇನು ದೇಹದ ಧರ್ಮ. ಮತ್ತು ಇನ್ನು ಮುಂತಾದ ಇಂದ್ರಿಯಗಳ ದರ್ಶನ ಅಂತಂದ್ರನ್ನ ಇಂದ್ರಿಯಗಳಿಂದ ಇದು ಏನಾಗೈತಪ್ಪ ಅಂದ್ರೆ ಧರ್ಮ ಅಭ್ಯಾಸ ಆಗೈತಿ. ಇಂದ್ರಿಯಗಳಂತಂದ್ರೆ ಈಗ ನಾ ಕೇಳಾಮ, ನಾ ನೋಡಾಮ ಅನ್ನೋದು ಏನಾಗಬೇಕ, ಇದು ಇಂದ್ರಿಯಗಳ ಧರ್ಮ. ಅದಕ್ಕೆ ಈ ಇಂದ್ರಿಯಗಳು ಏನಾಗ್ಯಾವಪ್ಪ ಅಂತಂದ್ರೆ ಇವು ಜ್ಞಾನ, ಇವು ದೇಹದ ಮತ್ತು ಇಂದ್ರಿಯಗಳ ಅಭ್ಯಾಸ ಆಗೈತಿ. ಇವು ಕಪ್ಪ, ಇವು ಧರ್ಮಗಳ ಅಭ್ಯಾಸ ಆಗೈತಿ. ಅದಕ್ಕೆ ಇನ್ನ ಸ್ವರೂಪ ಅಭ್ಯಾಸ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಸ್ವರೂಪ ಅಭ್ಯಾಸ ಆಗೋದಿಲ್ಲ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ, ಈಗ ನಾವು ದೇಹದ ಕಪ್ಪವನ್ನು, ಬೆಳಗವನ್ನು, ಗಿಡ್ಡವನ್ನು ಇದು ಅನ್ನೋದೇನಿಲ್ಲ, ಇದು ಕೇವಲ ಧರ್ಮ ಅಭ್ಯಾಸ ಐತಿ. ಆದ್ರೆ ದೇಹದ ಅಭ್ಯಾಸ ಅಲ್ಲ, ಧರ್ಮ ಅಭ್ಯಾಸ ಐತಿ. ಅದಕ್ಕೆ ನಾ ಕೇಳಾಮ, ನಾ ನೋಡಾಮ ಇದು ಅನ್ನೋದೇನಿಲ್ಲ. ಕಣ್ಣು ನಾವು ನೋಡ್ತೇನಪ್ಪ ಅಂತಂದ್ರೆ ಅದು ಕಣ್ಣು ನೀ ಅಂತಂದ್ರೆ ಆಗ್ತಾನ. ಮತ್ತು ಕಿವಿ ನಾ ಉದ್ದಮ್ ಕೇಳಿ ಅಂತ ಹೇಳ್ತಾನ, ಕಿವಿ ನೀ ಅಂತಂದ್ರೆ ಅಂತ ಹೇಳ್ತಾನ. ಅದಕ್ಕೆ ಇದು ಹೆಂಗಂತಂದ್ರನ್ನ ಇದು ಆ ಕಿವಿಯ ಇಂದ್ರಿಯಗಳ ಧರ್ಮ ಆಗೈತಿ. ಆದ್ರನ್ನ ಸ್ವರೂಪದ ಅಭ್ಯಾಸ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮನಲ್ಲಿ ದೇಹ ಮತ್ತು
ಇಂದ್ರಿಯಗಳ ಕೇವಲ ಧರ್ಮ ಅಭ್ಯಾಸ ಆಗೈತಿ ಅಂತ ಹೇಳ್ತಾರೆ ಅವರು. ಯಾವುದೇ ದೇಹ ಆಗಲಿ ಇಂದ್ರಿಯಗಳಲ್ಲಿ ಆಗಲಿ ಅಭ್ಯಾಸ ಆಗಿಲ್ಲ, ಕೇವಲ ಧರ್ಮದಿಂದ ಅಭ್ಯಾಸ ಆಗೈತಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು 23ನೇ ಟಿಪ್ಪಣಿ, ಅಂತಃಕರಣದ ಕರ್ತತ್ವಾದಿ ಧರ್ಮಗಳು ಮತ್ತು ಸ್ವರೂಪ ಅಂತಃಕರಣ ಎರಡು ಆತ್ಮನಲ್ಲಿ ಅಭ್ಯಾಸ ಇದೆ. ಆದ್ದರಿಂದ ಅಂತಃಕರಣದ್ದು ಆತ್ಮನಲ್ಲಿ ಧರ್ಮ ಸಹಿತ ಧರ್ಮೀಯ ಅಭ್ಯಾಸಗಳು ಇರುತ್ತವೆ. ಅಂದ್ರನ್ನ ಈ ಅಂತಃಕರಣದ ಕರ್ತತ್ವಾದಿಗಳು ಅಂತಂದ್ರೆ ನಾ ಮಾಡವ, ನಾ ಬಿಡವ, ನಾ ಬೋಡ್ಸವ, ನಾ ಸುಖಿ, ನಾ ದುಃಖಿ, ಇದೇನು ಕರ್ತತ್ವ ಪ್ರಕೃತತ್ವ ಏನು ಇದು ಮಾಡ್ತಲ್ಲ, ಅದು ಈ ಅಂತಃಕರಣದ ಧರ್ಮ ಐತಿ. ಆದ್ರನ್ನ ಈ ಕರ್ತ ಭೋಕ್ತ ಯಾಕೆ ಆತ್ಮನ ಕರ್ತ ಭೋಕ್ತ ಯಾಕಲ್ಲ ಅಂತಂದ್ರೆ ನಾವು ಅವಯವ ರಹಿತನಾಗಿರ್ತಾನ. ನಾವು ಅವಯವ ರಹಿತಗಳ ಸಹಿತವಾಗಿರ್ತೀವಿ. ಅದಕ್ಕೆ ಅಂತ ಆತ್ಮನು ಅಧಿಷ್ಠಾನ ರೂಪ ಚೈತನ್ಯವಾಗಿ ನಿರವಯವವಾಗಿ ನಾನು ಕೇಳಿ ಇದು ಮಾಡ್ತೀವಿ. ಆದ್ರೆ ಈಗ ಧರ್ಮ ಇನ್ನ ಆತ್ಮನಲ್ಲಿ ಧರ್ಮ ಸಹಿತ ಧರ್ಮೀಯ ಅಭ್ಯಾಸ. ಧರ್ಮ ತಂತ್ರನ ಎದಕಬೇಕು? ಧರ್ಮ ಅಂದ್ರೆ ಧರ್ಮ ಸ್ವತಂತ್ರವಾಗಿರದೆ ಅನ್ಯದ ಬೇರೆ ಒಂದು ಆಚರಣೆ ಮಾಡಿಕೊಂಡಿರುವುದನ್ನ ಧರ್ಮ. ಹೆಂಗಂದ್ರ ಧರ್ಮ ಧರ್ಮಿಯನ್ನ ಆಚರಣೆ ಮಾಡಿಕೊಂಡ ಇರುತ್ತಾರ. ಇದಕ್ಕೆ ಸ್ವತಂತ್ರವಾಗಿ ಧರ್ಮ ಇಲ್ಲ. ಆ ಧರ್ಮಿಯನ್ನು ಆಶ್ರಯ ಮಾಡಿಕೊಂಡಿದ್ದು ಧರ್ಮಿ ಅಂದ್ರೆ ಅಂತಃಕರಣ. ಇದು ಧರ್ಮ ಆಶ್ರಯ ಮಾಡಿಕೊಂಡ ಸ್ವತಂತ್ರ